ಇಂಥ ಮಕ್ಕಳು ನಾನು ಅಲ್ಲೇ ಮಟ್ಟಲ್ಲಿ ಹುಟ್ಟಿದ್ದಕ್ಕೆ ಖುಷಿ ಸರ್. ನಿಜಕ್ಕೂ ಈ ಸಾಧನೆ ಎಲ್ಲರೂ ಕೂಡ ಹೆಮ್ಮೆ ಪಡ್ಬೇಕಾಗದ. ನಾನು ನವೀನ್, ಕಿಲಾರ್ಲಹಳ್ಳಿ. ಇರೋ ಮನೇಲಿ ಹುಟ್ಬೇಕಾಯ್ತು, ಬಡವ್ರ ಮನೇಲಿ ಹುಟ್ಟಿದ್ದಾರೆ. ಅದೆಷ್ಟೇ ಕಷ್ಟಗಳಿದ್ರು ಕೂಡ ತನ್ನ ಕನಸನ್ನ ಭಗ್ನ ಮಾಡ್ಕೊಳ್ಳದೆ ನನಸಿನ ಕಡೆ ಸಾಗಿ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ಅನ್ನ ಗಿಟ್ಟಿಸಿಕೊಂಡಂತ ಗಟ್ಟಿಗೀತಿಯ ಕಥೆ ಇದು. ಅದೊಂದು ಸಣ್ಣ ಮನೆ, ಕುಟುಂಬದ ಹೊರೆ ಹೊತ್ತು ದಿನವಿಡೀ ವಾಹನ ಓಡಿಸುತ್ತಿದ್ದ ತಂದೆ, ಮಕ್ಕಳ ಭವಿಷ್ಯಕ್ಕಾಗಿ ಮೌನವಾಗಿ ಬದುಕು ಸಾಗಿಸೋ ತಾಯಿ. ಆ ಮನೆಯೊಳಗೆ ಹುಟ್ಟಿದ ಒಂದು ಕನಸು ಇಂದು ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕವಾಗಿ ಹೊಳೆಯುತ್ತಿದೆ. ಪಾವುಗಡದ ಡ್ರೈವರ್ ಮಗಳು ರಾಷ್ಟ್ರಮಟ್ಟದಲ್ಲಿ ಪ್ರಥಮ. ಹೌದು, ತುಮಕೂರು ಜಿಲ್ಲೆ ಪಾವುಗಡ ತಾಲೂಕಿನ ಸಿಕ್ಕಿಪುರ ಗ್ರಾಮದ ಪ್ರತಿಭಾವಂತ ಯುವತಿ ರಿತುಶ್ರೀ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಹಾಗೆ ತುಮಕೂರು ಮತ್ತು ಪಾವುಗಡ ತಾಲೂಕಿನ ಕೀರ್ತಿಯನ್ನ ದೇಶದ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾಳೆ. शुरुआत मिली रातवा उस वाइड लेन से आपको थोड़ा आगे नजर आई शुरुआती लम्हों में, लेकिन जैसे ही सीधी हुई वो लेन तो उसके बाद से ऋतुश्री ने गति पकड़ी और वो गति इतनी तेज थी कि पीछे से सर्ज तो आया, मुस्कुराहट साफ वो चेहरे पर इस बात का इशारा कर रही थी कि वो सुनहरी सफलता हासिल उनके नाम गया है, स्वर्ण पदक करने जा रही हैं और करके ही मानी ऋतुश्री। टाइमिंग क्या निकल गया। 5 ಹೆಣ್ಣು ಮಕ್ಕಳಲ್ಲಿ ಕಿರಿಯ ಮಗಳಾದ ರಿತುಶ್ರೀಗೆ ಜೀವನ ಅಷ್ಟು ಸುಲಭವಾಗಿರ್ಲಿಲ್ಲ. ತಂದೆ ಮಹಾಲಿಂಗಪ್ಪ ಡ್ರೈವರ್ ಕೆಲಸ ಮಾಡಿಕೊಂಡು ಕುಟುಂಬವನ್ನ ಸಾಗಿಸ್ತಾ ಇದ್ರೆ, ಮತ್ತೊಂದು ಕಡೆ ತಾಯಿ ಜಯಮ್ಮ ಗೃಹಿಣಿಯಾಗಿ ಮಕ್ಕಳನ್ನ ಸಾಕಿ ಬೆಳೆಸಿದವರು. ಬಡತನ ಮನೆಯ ಬಾಗಿಲಲ್ಲೇ ನಿಂತಿದ್ರು ಮಗಳ ಕನಸನ್ನ ತಡೆಯಲಿಲ್ಲ. ಮನೆ ಚಿಕ್ಕದಾಗಿತ್ತು, ಆದ್ರೆ ಆಕೆಯ ಕನಸು ಮಾತ್ರ ದೊಡ್ಡದಾಗಿತ್ತು. ಬಾಲ್ಯದಿಂದಲೇ ಓಟದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ರಿತುಶ್ರೀ ಶಾಲಾ ಮೈದಾನದಲ್ಲೇ ಓಡುತ್ತಿದ್ದ ಆ ಹೆಜ್ಜೆಗಳು ಇಂದು ರಾಷ್ಟ್ರಮಟ್ಟದ ಕ್ರೀಡಾಂಗಣದಲ್ಲಿ ಚಿನ್ನದ ಗುರುತು ಮೂಡಿಸಿವೆ. ತುಂಬಾ ಖುಷಿ ಆಯ್ತು ಸರ್. ಹಿಂಗೆ ಏನಾದ್ರು ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಸಪೋರ್ಟ್ ಎಲ್ರದು ಇದೆ ನಂಗೆ, ಹಾಗಾಗಿ ಇದನ್ನ ಮೆಡಲ್ ಮಾಡಿದೆ ಅಂತ ಅನ್ಸುತ್ತೆ. ತುಂಬಾ ಅಂದ್ರೆ ಅದು ಹಾಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಂದ್ ಮೆಡಲ್ ತಗೋಬೇಕು ಅಂತ ಆಸೆ ಇರುತ್ತಲ್ವಾ, ಆಗ ಸ್ಟೇಜಿಗೆ ಹೋಗೋ ಫೀಲೇ ಬೇರೆ. ತುಂಬಾ ಖುಷಿ ಆಯ್ತು ಸರ್. ಬೆಳಗ್ಗೆ ಒಂದು 5:30 ಎಲ್ಲ ಗ್ರೌಂಡಿಗೆ ಹೋಗ್ತೀವಿ, ಮತ್ತೆ 8 o'clock 8:30 ಎಲ್ಲ ರಿಟರ್ನ್ ಬರ್ತೀವಿ ಸರ್. ಮತ್ತೆ ಈವ್ನಿಂಗ್ ಅಷ್ಟೇ 4:30 ಸ್ಟಾರ್ಟ್ ಮಾಡಿದ್ರೆ 7 ಮುಗಿಯುತ್ತೆ. ಇದು ಡೈಲಿ ಪ್ರೊಸೀಜರ್. ಹಿಂಗೆ ನಾವು ರಜೆ ಅಂತ ಕೊಟ್ಟಾಗೂ ಮನೆಗೆ ಕಡಿಮೆ ಬರ್ತಿರ್ತೀವಿ. ಪ್ರಾಕ್ಟೀಸ್ ಅಲ್ಲೇ ಎಲ್ಲ ನಮ್ದೆಲ್ಲ ಸ್ಪೋರ್ಟ್ಸ್ ಅಲ್ಲೇ ಗ್ರೌಂಡ್ ಅಲ್ಲೇ ಇರ್ತೀವಿ ನಾವು. 800 meters ಅಲ್ಲಿ ಅಸ್ಸಾಂ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆ. ಅಲ್ಲಿ 800 meter ಬ್ರೌನ್ಸ್ ಮೆಡಲ್ ಮಾಡಿದೆ. ಮತ್ತೆ ಭೋಪಾಲ್ ಅಲ್ಲಿ 800 meter ಪಾರ್ಟಿಸಿಪೇಷನ್ ಮಾಡಿದೆ ನ್ಯಾಷನಲ್ ಲೆವೆಲ್. ಮತ್ತೆ ಆಂಧ್ರ ಪ್ರದೇಶಲ್ಲೂ 300 meter ರೆಕಾರ್ಡ್ ಆಯ್ತು ಅಲ್ಲಿ. ಮತ್ತೆ ಅಲ್ಲೇ ಒಂದು ಗುಂಟೂರ್ ಅಂತ ಒಂದು, ಮತ್ತೆ ಇನ್ನೊಂದು ವರಂಗಲ್ ಅಂತ ಹೇಳ್ಬಿಟ್ಟು. ಮತ್ತೆ ಆಮೇಲೆ ಚೆನ್ನೈಯಲ್ಲಿ ಖೇಲೋ ಇಂಡಿಯಾ ಅಲ್ಲಿ ಒಂದು 400 ಮತ್ತೆ ರಿಲೇ 2 ಸೆಕೆಂಡ್ ಆಯ್ತು ಸರ್. ಮತ್ತೆ ಕರ್ನಾಟಕದಲ್ಲೇ ಒಂದು ಉಡುಪಿಲಿ ಒಂದು ಆಯ್ತು ನ್ಯಾಷನಲ್ಸ್ ಮೀಟ್ ಅಂತ, ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೆ. ಮತ್ತೆ ಸ್ಟೇಟ್ ಎಲ್ಲ ರೆಕಾರ್ಡ್ ಆಗಿತ್ತು ಸರ್. ಕರ್ನಾಟಕ she seems to be in the ascendancy clearly. ಪ್ರಾಥಮಿಕ ಶಾಲೆಯಲ್ಲಿಯೇ ಕ್ರೀಡಾ ಪ್ರತಿಭೆ ತೋರಿದ ಆಕೆ ನಂತರ ಹೈಸ್ಕೂಲ್ ಹಾಗೂ PUC ಶಿಕ್ಷಣವನ್ನ ಮೂಡುಬಿದ್ರಿಯ ಆಳ್ವ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಂದುವರಿಸಿಕೊಂಡು ಇದೀಗ ಪದವಿಯಲ್ಲಿ ಬ್ಯಾಚುಲರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅನ್ನ ಓದುತ್ತಿದ್ದಾಳೆ. ಇದರ ಜೊತೆಗೆ ಕಠಿಣ ಅಭ್ಯಾಸದ ಮೂಲಕ ತನ್ನ ಪ್ರತಿಭೆಯನ್ನ ತೋರಿಸತೊಡಗುತ್ತಾಳೆ. ಇತ್ತೀಚೆಗೆ ಛತ್ತೀಸ್ಗಢದ ಜಗದಲ್ಪುರದಲ್ಲಿ ನಡೆದ ಸ್ಪರ್ಧೆಯಲ್ಲಿ 400 meter ರಿಲೆಯಲ್ಲಿ ಕೇವಲ 58 ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಿ ಎಲ್ಲರ ಗಮನ ಸೆಳೆತಾಳೆ. 200 meter ಓಟದಲ್ಲಿ ಕೇವಲ 25 ಸೆಕೆಂಡ್ನಲ್ಲಿ ಗುರಿ ಮುಟ್ಟಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ಚಿನ್ನದ ಪದಕ ತನ್ನದಾಗಿಸಿಕೊಂಡ್ಳು. ವೇದಿಕೆಯಲ್ಲಿ ರಾಜ್ಯದ ಹೆಸರು ಘೋಷಣೆಯಾಗುತ್ತಿದ್ದ ಕ್ಷಣದಲ್ಲಿ ಪೋಷಕರ ಕಣ್ಣುಗಳಲ್ಲಿ ಸಂತಸದ ಕಣ್ಣೀರು ತುಂಬಿಕೊಂಡಿತ್ತು. ಇದ್ ಮಾಡಿ ಸಾಧನೆ ಮಾಡಿ ಇಂಥ ಮಕ್ಕಳು ನಾನು ಅಲ್ಲೇ ಮಟ್ಟಲ್ಲಿ ಹುಟ್ಟಿದ್ದಕ್ಕೆ ಖುಷಿ ಸರ್. ಖುಷಿ ಅನ್ನಿಸ್ತೈತೆ. ನನ್ ಮಗಳು ಇಂಥ ಮಗಳು ಹುಡ್ತಿದ್ದಾಳ ಇಲ್ವೋ ಅನ್ನಿಸ್ತಿದೆ ಸರ್. ಚೆನ್ನಾಗ್ ಮಾಡಿದ್ದಾರೆ. ತುಂಬಾ ಇರೋರ್ ಮನೇಲಿ ಹುಟ್ಬೇಕಾಯ್ತು, ಬಡವ್ರ ಮನೇಲಿ ಹುಟ್ಟಿದ್ದಾರೆ.
ಇದ್ ಮಾಡಿ ಸಾಧನೆ ಮಾಡಿ ಇಂಥ ಮಕ್ಳು ನಾನು ಅಲ್ಲಿ ಮಟ್ಟಲ್ಲಿ ಹುಟ್ಟಿದ್ದಕ್ಕೆ ಖುಷಿ ಸರ್. ತುಂಬಾ ಕಷ್ಟನೇ ಪಟ್ಟಿದ್ದಾರೆ. ಆಳ್ವಸಲ್ಲಿ ಒಂಥರ ನಮ್ಗವ ಕಷ್ಟ ಇದೆ, ಊಟದ ಬಗ್ಗೆ ಕಷ್ಟ ಇದೆ, ಹೋಗ್ಬೇಕಾದ್ರೆ ಒಂದೆಲ್ಲಾನು ಕಷ್ಟನೇ ಅಂತ ಹೇಳ್ತಾ ಇರ್ತಿದ್ರು ಕಾಲ್ ಮಾಡ್ದಾಗೆಲ್ಲ. ಇಲ್ಲಮ್ಮ ಇವಾಗ ಮಾಡ್ತಾ ಇರ್ಬೇಕು, ಅದೇ ತರನೇ ಹಂಗೆ ಹೋಗ್ತಾ ಇರ್ಬೇಕು, ಒಂದಿನ ಅಲ್ಲ ಒಂದಿನ ನಿಮ್ಗೆ ಒಳ್ಳೆ ಕಾಲ ಬರ್ತೈತೆ ಅಂತ ಹೇಳ್ತಾ ಇರ್ತಿದ್ವಿ ಸರ್. ಶಾಲಾ ಹಂತದಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಬಹಳ ಮುಂದೆ ಇರ್ತಿದ್ಲು. ಆ ಸಂದರ್ಭದಲ್ಲಿ ನಾನೊಂದು ಸಂತೋಷವನ್ನ ಕಂಡಿದ್ದೆ, ಈ ಮಗು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸಾಧನೆಯನ್ನ ಖಂಡಿತ ಮಾಡೇ ಮಾಡ್ತಾಳೆ ಅಂತೇಳಿ ನನಗೆ ಒಂದು ನಂಬಿಕೆ ಇತ್ತು. ಈ ನಿಟ್ಟಿನಲ್ಲಿ ಆಶಾ ಮಮತಾ ಕೂಡ ಒಳ್ಳೆ ಶಟಲ್ ಕಾಕ್ ಪ್ಲೇಯರ್ಸ್ ಅವರು ಕೂಡ. ಜೊತೆಗೆ ನಾನು ಇಲ್ಲಿಂದ ವರ್ಗಾವಣೆ ಹೋದ್ಮೇಲೆ ಬಂದಂತ ಲಕ್ಷ್ಮಣ ಸರ್ ಅವರು ಮೂಲ ತರಬೇತಿದಾರ. ಅವರು ಋತುಶ್ರೀ ಪ್ರತಿಭೆ ಹೊರಗಡೆ ಬರೋದಕ್ಕೆ ಅವರು ಕಾರಣ. ಇಲ್ಲಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂತ ಅನೇಕ ಶಿಕ್ಷಕರು, ಜಯರಾಮ್ ಸರ್ ಆಗಿರ್ಬೋದು, ತಿಪ್ಪೇಸ್ವಾಮಿ ಆಗಿರ್ಬೋದು, ಗಿರಿಯಪ್ರೇಶ್ ಆಗಿರ್ಬೋದು, ಆಮೇಲೆ ಶಮಂತ ಕಮಣಿ, ಅನಸೂಯ ಮೇಡಮ್, ಲಕ್ಷ್ಮೀ ನರಸಿಂಹಮೂರ್ತಿ ಸರ್ ಅವರು, ಸತ್ಯನಾರಾಯಣ ಸರ್ ಅವರು, ಎಲ್ಲರ ಪ್ರೇರಣೆಯಿಂದ ಇವತ್ತು ಆ ಮಗು ಆ ಹಂತಕ್ಕೆ ಹೋಗಿದೆ. ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಈ ನಿಟ್ಟಿನಲ್ಲಿ ಋತುಶ್ರೀ ಮಾಡತಕ್ಕಂಥ ಸಾಧನೆ ಇಡೀ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ದೊಡ್ಡ ಸಂದಂತ ಗೌರವ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಇವತ್ತು ಸನ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಈ ಹಳ್ಳಿ ಮಗುವಿಗೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಸಿಕೆಪುರಕ್ಕೆಲ್ಲ ಇಡೀ ನಮ್ಮ ತಾಲೂಕಿಗೆಲ್ಲ ಇಡೀ ನಮ್ಮ ಜಿಲ್ಲೆಗೆ ಹೆಸರು ಮಾಡಿಕೊಟ್ಟಿರ್ತಕ್ಕಂಥ ಹುಡುಗಿ. ಇವತ್ತು ಅವಳಿಂದ ನಮಗೆಲ್ಲ ಹೆಸರು ಬರ್ತಾ ಇದೆ, ನಮ್ಮ ಹಳ್ಳಿಗೆ ಹೆಸರು ಬರ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ಅವಳು ಓದಿರೋದು ನಮ್ಮ ಕನ್ನಡ ಸ್ಕೂಲಲ್ಲಿ ಓದಿರೋದು. ನೋಡಿ, ಇವತ್ತು ಕನ್ನಡ ಸ್ಕೂಲಲ್ಲಿ ಓದಿದ್ರು ಕೂಡ ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾಳೆ. ಹಂಗಾಗಿ ನಾವು ನಮ್ಮ ಶಾಲೆಗೆ ನಾವು ಮೊದಲನೇದಾಗಿ ಕೃತಜ್ಞತೆಗಳು ತಲುಪಿಸ್ಬೇಕು. ಅದೇ ರೀತಿ ನಮ್ಮ ಹನುಮಂತರಾವ್ ಮೇಷ್ಟ್ರು ಇದ್ದಾರೆ, ಲಕ್ಷ್ಮೀನಾರಾಯಣ ಮೇಷ್ಟ್ರು ಇದ್ದಾರೆ. ಇವತ್ತು ಅವರು ಪ್ರತಿಭೆಗಳನ್ನ ಗುರುಸಿದ್ರು. ಇವತ್ತು ನೀನ್ ಮಾಡ್ತೀಯಮ್ಮ, ನೀನು ಮುಂದೆ ಈ ಒಂದು ಸಾಧನೆ ಮಾಡ್ತೀಯ ಅಂತ ಹೇಳಿ ಗುರುಸಿ ಅವರು ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ. ಅವ್ರಿಗೆ ಬಹಳ ಕೃತಜ್ಞತೆಗಳನ್ನ ತಲುಪಿಸ್ಬೇಕು. ಅದೇ ರೀತಿ ಏನ್ಬೇಕಂದ್ರೆ ಇವತ್ತು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವಳು ಕೇವಲ ಅವಳು ಕ್ರೀಡೆ ಒಂದೇ ಇದ್ ಮಾಡ್ಲಿಲ್ಲ, ಜೊತೆಗೆ ಅವಳು ವಿದ್ಯಾಭ್ಯಾಸದಲ್ಲಿ ಕೂಡ ಫಸ್ಟ್ ಇದ್ದಾಳೆ. ಇವತ್ತು ನಾವು ಋತುಶ್ರೀಯ ಸಾಧನೆ ಕೇವಲ ಒಂದು ಕುಟುಂಬದ ಗೆಲುವಲ್ಲ, ಬಡತನದ ನಡುವೆ ಬದುಕುತ್ತಿರೋ ಸಾವಿರಾರು ಮಕ್ಕಳ ಕನಸಿಗೆ ಹೊಸ ಬೆಳಕು. ಹಣ ಇಲ್ಲದಿದ್ರೂ ಹಠ ಇದ್ದರೆ ಸಾಧನೆ ಸಾಧ್ಯ. ಪರಿಸ್ಥಿತಿ ಕಷ್ಟವಾದ್ರೂ ಗುರಿ ಸ್ಪಷ್ಟವಾಗಿದ್ರೆ ಗೆಲುವು ಖಚಿತ ಎಂಬುದನ್ನ ಈ ಮಗಳು ತನ್ನ ಓಟದ ಮೂಲಕ ಸಾಬೀತುಪಡಿಸಿದ್ದಾಳೆ. ಇಂದು ಪಾವುಗಡದ ಈ ಮಗಳು ರಾಷ್ಟ್ರದ ಟ್ರ್ಯಾಕ್ ಮೇಲೆ ಓಡುತ್ತಿದ್ದಾಳೆ. ನಾಳೆ ದೇಶಕ್ಕಾಗಿ ಓಡುವ ದಿನ ದೂರವಿಲ್ಲ ಎಂಬ ವಿಶ್ವಾಸ ಜನರಲ್ಲಿ ಮೂಡಿದೆ. ಈ ಕ್ರೀಡಾ ಒಂದು ಕೋಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಂತ ಪ್ರತಿಭೆಗಳಿಗೆ ಒಂದು ನೌಕರಿಯನ್ನು ಕೊಡಬೇಕು ಅಂತ ಇತ್ತೀಚೆಗೆ ಸರ್ಕಾರ ಆದೇಶ ಮಾಡಿದೆ. ಅಂತ ನೌಕರಿ ಕೂಡ ಸಿಗಬೇಕು. ಈ ಸಾಧನೆಗೋಸ್ಕರ ನಮ್ಮ ಮನೇಲಿ ತುಂಬಾ ಕಷ್ಟಪಟ್ಟು ಅಕ್ಕ, ಅಮ್ಮ ಎಲ್ರು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವಳ ಸಾಧನೆ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾವುದೇ ರೀತಿ ಕಷ್ಟ ಏನೇ ಇದ್ರು, ಅವಳ ಪರ್ಸನಲಿ ಮೆಂಟಲ್ ಇಶ್ಯೂಸ್ ಏನೇ ಇದ್ರು ಅವಳು ಎಲ್ಲಾನು ಮುಂದೆ ಇಟ್ಕೊಂಡ್ಬಂದು ಒಳ್ಳೆ ಸಾಧನೆ ಮಾಡಿ ಮನೆಗೆ ಒಂದ್ ಹೆಸರು ತಗೊಂಡ್ ಬಂದಿದ್ದಾಳೆ. ನಮ್ಮಷ್ಟು ಜನ ಅಕ್ಕ ತಂಗಿರಲ್ಲಿ ನಮಗೊಂದು ಒಳ್ಳೆ ಖುಷಿ ಸರ್. ಅವಳು ಈ ತರ ಎಲ್ಲ ಸಾಧನೆ ಮಾಡ್ಕೊಂಡು ಹೋಗೋದು, ಮತ್ತೆ ಫ್ಯೂಚರ್ ಅಲ್ಲಿ ಅವಳಿಗೆ ಒಳ್ಳೆ ಇನ್ನೂ ಇದೇ ತರ ಸಾಧನೆ ಮಾಡ್ಕೊಂಡು ಒಂದು ನ್ಯಾಷನಲ್ಸ್ ಅಲ್ಲಿ ಇನ್ನೂ ಒಳ್ಳೆ ಪ್ರಥಮ ಸ್ಥಾನಗಳು ಪಡ್ಕೊಂಡು ಒಲಿಂಪಿಕ್ಸ್ ಅಲ್ಲೆಲ್ಲ ಅವಳು ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ನಾನು ಬಯಸ್ತೀನಿ. ಹೀಗೆ ನಮ್ ತುಂಬಾ ಕಷ್ಟ ಇದೆ ಮನೆ ಕಡೆ, ನಮ್ಗೆ ಆಸಕ್ತಿ ಇಲ್ಲ ಇವಾಗ. ಅವಾಗ ಏನೋ ಕಷ್ಟ ಪಟ್ಕೊಂಡು ಕೂಲಿ ಮಾಡ್ಕೊಂಡು ಏನೋ ಇದ್ ಮಾಡ್ಕೊಂಡು ಮಾಡಿದ್ವಿ. ಇವಾಗ ಆಗ್ತಿಲ್ಲ. ನಮ್ಗೆ ನೀವು MLA MP ಎಲ್ಲ ಮುಂದೆ ಬರ್ಬೇಕು, ಮಾಡ್ಬೇಕು. ನಮ್ಮ ಮಕ್ಳಿಗೆ ಇಲ್ಲೇವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ, ಮುಂದೆ ಮಾಡಕ್ ಆಗ್ತಿಲ್ಲ. ಅಂಗನವಾಡಿ ಗುಡಿ ಹೋಗ್ತಾ ಇದ್ದೆ, ಅದನ್ನು ಮಾಡಕ್ ಆಗ್ತಾ ಇಲ್ಲ. ಮನೇಲಿ ಕೂತಿದ್ದೀನಿ ಸುಮ್ನೆ. ಮುಂದೆ ಏನೇನ್ ಮಾಡ್ಬೇಕು ಅಂದ್ರೆ ನನ್ ಕೈಲಿ ಆಗ್ತಿಲ್ಲ. ದೇವಸ್ಥಾನ, ಹನುಮಂತರಾಯ ದೇವಸ್ಥಾನ, ಬ್ರಾಹ್ಮಣರ ಮನೆ ಎಲ್ಲ ಅಲ್ಲಲ್ಲಿ ಮನ್ಕೊಂತ ಇದ್ವಿ. ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಉಷಮ್ಮ, ನಮ್ಮ ಪ್ರಭಾಕರಪ್ಪ ಸ್ವಾಮಿಯರು, ನಮ್ಮ ಬಿಂದು ಸ್ವಾಮಿ ಫಸ್ಟ್ ಅವರೆಲ್ಲ ಫ್ಯಾಮ್ಲಿ ಅವರೆಲ್ಲ ಮುಂದೆ ಕೊಟ್ಟು ಆಮೇಲೆ ಎಲ್ಲ ಬಂದು ಕಟ್ಸಿ ಇದ್ ಮಾಡಿ ಗೃಹ ಪ್ರವೇಶ ಮಾಡಿ ನಮ್ಗೆ ಬೀಗದ ಕೈ ಕೊಟ್ಟು ಆ ಮನೆಗೆ ಬಿಟ್ಟು ಎಲ್ಲ ಪೂಜೆ ಮಾಡಿ ಅವರೇ ಎಲ್ಲ ಮಾಡಿದ್ದು. ನಾವೇನೋ ಮಾಡಕ್ ಆಗ್ತಿಲ್ಲ. ಪಾವಗಡದ ಸಿಕೆಪುರದ ಋತುಶ್ರೀ ಸಾಧನೆಗೆ CM ಫುಲ್ ಖುಷ್.
ರೀತುಶ್ರೀ ಅವರ ಅದ್ಭುತ ಸಾಧನೆಯನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುರುತಿಸಿ ಅಭಿನಂದಿಸಿದ್ದಾರೆ. ಆದರೆ ಪಾವಗಡದಲ್ಲೇ ಇಂತಹ ಅಪರೂಪದ ಪ್ರತಿಭೆಯನ್ನ ಇನ್ನೂ ಸರಿಯಾಗಿ ಗುರುತಿಸದೇ ಇರುವುದು ನಿಜಕ್ಕೂ ದುಃಖದ ಸಂಗತಿಯಾಗಿದೆ. ಇಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ಸಮಾಜ, ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಪ್ರೋತ್ಸಾಹ ನೀಡಬೇಕಾಗಿದೆ. ಪ್ರತಿಭೆಗೆ ಬೆಂಬಲ ಸಿಕ್ಕರೆ ರೀತುಶ್ರೀಯಂತಹ ಮಕ್ಕಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆ. ಸಿಕೆಪುರದ ರೀತುಶ್ರೀ ಅವರ ಸಾಧನೆ. ಇವತ್ತು ಕಡು ಬಡತನದ ಮನೆತನದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳು ನಿಜಕ್ಕೂ ಈ ಸಾಧನೆ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ಡ್ರೈವರ್ ಮಹಾಲಿಂಗಪ್ಪ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದುಕೊಂಡು ಮಕ್ಕಳನ್ನ ಪೋಷಿಸುವಲ್ಲಿ ಯಶಸ್ವಿ ಆಗ್ತಾ, ಇನ್ನು ತಾಯಿ ಗೃಹಿಣಿಯಾಗಿ 5 ಹೆಣ್ಣು ಮಕ್ಕಳು ಹಾಗೆ ಓರ್ವ ಗಂಡು ಮಗನನ್ನ ಸಾಕಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಅರ್ಹ ಸಾಹಸವನ್ನ ಪಡ್ತಾ ಇರೋ ಆ ದಂಪತಿಗಳ ಬದುಕು ಇವತ್ತು ಕೂಡ ಕಷ್ಟಕರವಾಗಿದೆ. ದಿನನಿತ್ಯ ಬದುಕನ್ನ ದೂಡೋದಕ್ಕೂ ಕೂಡ ಸಾಕಷ್ಟು ಚಿಂತೆಗೀಡಾಗುವಂತ ಪರಿಸ್ಥಿತಿ ಅವ್ರಿಗಿದೆ. ನಾನು ಹಿಂಬದಿಯಲ್ಲಿ ಕಾಣ್ತಾ ಇರೋದು ಅವರ ಮನೆ. ನಿಜಕ್ಕೂ ಒಂದು ಪುಟ್ಟ ಮನೆಯಲ್ಲಿ ದಿಟ್ಟ ಸಾಧನೆ, ದೊಡ್ಡ ಸಾಧನೆ ಮಾಡಿರುವಂತ ಆ ಗಟ್ಟಿಗಿತ್ತಿಗೆ ಈ ತಾಲೂಕಿನ ಶಾಸಕರು ಎಚ್ ವಿ ವೆಂಕಟೇಶ್ ಅವರು, ಹಾಗೆ ಸಂಸದರು, ಹಾಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಿನಿಸ್ಟರ್ಗಳು ಗಮನ ಹರಿಸಿ ಆ ಮಗುಗೆ ಮುಂದಿನ ಭವಿಷ್ಯ ಕಟ್ಟಲಿದಕ್ಕೆ ಸಾಥ್ ಕೊಡಬೇಕು, ಬೆಂಬಲವಾಗಿ ನಿಲ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಸಂಚಿಕೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ನಾನು ನವೀನ್, ಕಿಲಾರ್ಲಹಳ್ಳಿ. ನನ್ನ ಹೆಸರು ಚೆಲುವರಾಜ್ ಅಂತ. ನಾನು ಹೊಸದುರ್ಗದಿಂದ ಬಂದಿದ್ದೀನಿ. ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ಬಲ್ಜು ಡಿಸ್ಕು ಸೈಡಿಗೆ ಬಂದಿತ್ತು, ನರ ಪ್ರಾಬ್ಲಮ್ ಆಗಿ ಕಾಲು ಸೆಳೆತ ಬರ್ತಿತ್ತು. ಒಂದು 10 ನಿಮಿಷದ ಮೇಲೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಅಲ್ಲೇ ಚೆನ್ನಾಗಿ ಮಾಡಿದ್ದಾರೆ. ಬಗ್ಗಕ್ಕೆ ಆಗ್ತಿರ್ಲಿಲ್ಲ. ಹಿಂಗೆ ಇಷ್ಟು ಬಗ್ಗಿದ್ರೆ ನೋವು ಬರುತ್ತಿತ್ತು. ಈಗ ಫ್ರೀಯಾಗಿ ಆಗಿದ್ದೀನಿ. ಇಷ್ಟು ಬಗ್ಗಿದ್ರು ನೋವು ಬರ್ತಿಲ್ಲ. ಒಂದು 80-85% ಕ್ಲಿಯರ್ ಆಗಿದೆ. ಶಿವಮೊಗ್ಗ ತೋರಿಸಿದ್ದೀನಿ, ತುಮಕೂರು ತೋರಿಸಿದ್ದೀವಿ. ಅಲ್ಲೆಲ್ಲ ಚೆನ್ನಾಗಿಲ್ಲ. ಇಲ್ಲಿ ಪರವಾಗಿಲ್ಲ.